ಈಗಿನ ಜನರಿಗೆ ತಿಳಿಸೋದೇನಂದ್ರ ಹುಟ್ಟಿದ ಖುಷಿಗೆ ಚಸ್ಮಾ ಬರತಾವು. ಈಗ ನಮ್ಮ ಮುತ್ಯ 85 ವಯಸ್ಸಾತು, ಇನ್ನ ಚಸ್ಮಾ ಅನ್ನೋದ ಗೊತ್ತಿಲ್ಲ ಅವ್ರಿಗೆ. ಸಾಯಂಕಾಲ ಮುಂಜಾನೆ 2 ಹೊತ್ತು ಓದ್ತಾರ, ಶಾಸ್ತ್ರ ಓದ್ತಾರ, ಪುರಾಣ ಓದ್ತಾರ, ಭಗವದ್ಗೀತಾ ಓದ್ತಾರ, ಎಲ್ಲ ಓದ್ತಾರ. ಅವ್ರಿಗೆ ಚಸ್ಮಾ ಅನ್ನೋದ ಗೊತ್ತಿಲ್ಲ. ಇವತ್ತ ನಮ್ಮ ಮನ್ಯಾಗ ಸೂಜಿ ದಾರ ಪೊನ್ಸಾಕತ್ತಿದ್ರು, ಅವ್ರಿಗೆ ಸೂಜಿ ದಾರ ಪೊನ್ಸಾಕ್ ಬರ್ಲಿಲ್ಲ. ನಮ್ಮ ಮುತ್ಯಾರು ಸೂಜಿ ದಾರ ಹೆಂಗ್ ಪೊನಿಸ್ ಕೊಡ್ತಾರ ನೋಡ್ರಿ. ಈಗ ಲಕ್ಷ್ಮವ ಮತ್ತು ಪೋಣಿಸ್ಕೋತ ಬಂದೀನಿ, ಪೋಣಿಸೋದು ಬೆಳಿಗ್ಗೆ ಹೆಂಗಾದ್ರು ಕೌನ್ಯಾಳ ಹೇಳಿ ಭಾರಿ ಮತ್ತೆ ನೀನು ನಿನ್ ಮುಂದೆ ಯಾರು? ಹಾ ಇಲ್ಲ 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 ಹಾ ಹೆಂಗ್ ಪೋಣಿಸ್ತಿದ್ನೇವ ಅವಾಗಿತ್ತು ಮುತ್ತೆ, ಈಗ ಹಂಗ ಬರ್ಬಾರ್ತಾವೆ ಬರಲ್ಲ ಫೋನ್ ಸ್ವಲ್ಪ ಕೊಡಕತ್ತೀನಿ ನಾನೇ. ಅಟ್ ಸೂಕ್ಷ್ಮ ಹೊರಗೆ ಪೋಣಿಸೇ ಬಿಡ್ತಾನ, ದಮ್ಮ ಬಿಡುದಿಲ್ಲ ಮತ್ತೆ ಪೋಣಿಸ್ತಾನ, ಅದನ್ಯಾಕ್ ಬಿಡ್ತಾನ ಸೂಕ್ಷ್ಮ ತನ ಹೋಗ್ಯಾರಿ. ನನಗೆ ಏನಾನ ಬಾಳ ನೋಡಿದಂದ್ರ ತಿಳಿ ಮೂಸ್ತಂಗ ಮಾಡ್ಕೊತೀನಿ. ಕಣ್ಣು ನಮ್ಮನೆ ಜಗ್ಗ ಮಾಡ್ತಾನ. ಈಗ ಲಕ್ಷ್ಮವ ಮತ್ತು ಪೋಣಿಸ್ಕೋತ ಬಂದೀನಿ, ಪೋಣಿಸೋದು ಬೆಳಿಗ್ಗೆ ಹೆಂಗಾದ್ರು ಕೌನ್ಯಾಳ ಹೇಳಿ ಭಾರಿ ಮತ್ತೆ ನೀನು ನಿನ್ ಮುಂದೆ ಯಾರು? ಹೆಂಗ್ ಇಂಥ ಮನ್ಯಾಗಾದ್ರೂ ಕೂತ್ ಪೋಣಿಸ್ತಿದ್ದೆ. ಈಗ ನಮ್ಗೆ ಜರ ಮನ್ಸ್ ಕಾಣತ್ತಾವ ಈ ಕಣ್ಣ ಶಕ್ತಿ ಕಮ್ಮ ಆಗೋದೇ. ಎದ್ರ ಶಕ್ತಿ ಮುತ್ತೆ ನಿನಗೆ ನೀಯಲ್ಲಿ ನಾವೆಲ್ಲಿ? ಈಗ ಪೋಣಿಸ್ಬೇಕಂತ ಹೇಳಿ ಅಂತಿದ್ದೆ, ಸುಮ್ಮನೆ ಸುಗೊಂಡೆ ವಾಕದ ಇರತ್ತೆ. ಅದು ಪೋಣಿಸ್ಬೇಕಂದ್ರೆ ಚಲ ನೀನ್ ಬಲ್ಯಾಕ ಕಣ್ಕಿನ ಅದು ಬರಾಬರಿ ಕಣ್ಣ ನೇತ್ರ ಸುದ್ದಿದ್ರೆ ಬರ್ತದ, ಮೈಲಿಕ ಬರ್ತದನೋ ಅದು ಬರೋದಲ್ಲ. ಭಾರಿ ಅದಪ್ಪ ನಿನ್ ಕಣ್ಣ, ನಿನ್ ಶರ್ವೀರ ದುರಾಸ್ತದ. ಚೂಜ್ ಏನೇನೇನು ರೂಪಾಯಿ 10 ರೂಪಾಯಿ ಕೊಡ್ಕೊಂಡಿದ್ರು. ನಿನ್ನ ಮುಂದಿನ ಕೂಸ್ ನೀನ್ ಸೊಸಿ ಕಾಣಲ್ಲ ಕಣ್ಣ, ಮತ್ ನೀ ಪೋಣಿಸಿ ಅಂದ್ರ ನೀ ಬಲ ಇಲ್ಲ. ಏನಾರ ಕಾಣಲ್ಲ ಆಗ್ಯದವ ಪೋಣಿಸ್ ಕೊಡು ಅಂದ್ರು. ಬೆಳಗ್ಗೆ ತಾ ಹೇಳ್ತದ.